ನಿಮ್ಮ ತಲೆಗೆ ಗುಂಡು ಬಂದು ಬೀಳುತ್ತೆ, ಆ ಸಂದರ್ಭದಲ್ಲಿ ತಮ್ಗೆ ಏನ್ ಆಲೋಚನೆ ಬಂದಿತ್ತು ಅಥವಾ ಏನ್ ಅನಿಸ್ತು? ಸರ್ ಇನ್ನೊಂದು ಏಪ್ರಿಲ್ ನಾನು ಮಾರ್ಚ್ ಅಲ್ಲಿ ವೇರ್ ಮಾಡ್ಕೊಂಡು ರಜೆಗೆ ಬಂದೆ. 1 ಮಂತ್ ರಜೆ ಪುನಃ ಡ್ಯೂಟಿಗೆ ಹೋದೆ. ಡ್ಯೂಟಿಗೆ ಹೋದ್ಮೇಲೆ ಸರ್ ಪುನಃ ನಾನು 3-4 ಎನ್ಕೌಂಟರ್ಗಳು ಅಟೆಂಡ್ ಮಾಡಿದ್ವಿ. ಅಲ್ಲೊಂದು 6 ಜನ ಕಿಲ್ ಮಾಡಿದ್ವಿ ಟೀಮ್. ಮತ್ತೆ ಸರ್ 2019 ಮೇ 17ಗೆ ನನ್ನ ಬಡ್ಡಿ ಪೇರ್ ರೋಹಿತ್ ಅಂತ ಇರ್ತಾನೆ, ಅವನೊಂದು ಆಪರೇಷನ್ ಅಲ್ಲಿ 11 ಬುಲೆಟ್ ಬಂದು ಡೆತ್ ಆಗ್ತಾನೆ ಸರ್ ಅವನು. ಸೊ ಆ ಟೈಮಲ್ಲಿ ನಮ್ಮ ಟೀಮ್ ಬಂದ್ವಿ, ನಮ್ಮವನು ನಮ್ಮ ಮುಂದೆ ಡೆತ್ ಆಗಿದ್ದಾನೆ. ಸೊ ಇದು ಪ್ರತೀಕಾರ ತಗೊಳ್ಬೇಕು ಅಂದ್ಬಿಟ್ಟು ನಮ್ಮ ಏನೋ ಒಂದು ರೆಜಿಮೆಂಟ್ ನ ಏರ್ ಫೋರ್ಸ್ ಬರುತ್ತೆ, ಅಲ್ಲಿರೋ ಟೆರರಿಸ್ಟ್ ಅವ್ರನ್ನ ಕೊಲ್ಬೇಕಂತ ಡಿಸೈಡ್ ಮಾಡಿದ್ವಿ ಸರ್. ಡೇ ನೈಟ್ ಆಪರೇಷನ್ ಲಾಂಚ್ ಮಾಡಿದ್ವಿ. ಅದೇ ರೀತಿ ಸರ್ ನಮಗೆ ಮೇ 28ಗೆ ಪಿಂಜೋರ ಅಂತ ಒಂದು ಊರಿದೆ, ಅಲ್ಲಿ ಆಲ್ಮೋಸ್ಟ್ 2500 ಮನೆ ಇದೆ. ಪಾರ್ಲಿಮೆಂಟ್ ಅಟ್ಯಾಕ್ ಆಗ್ಬೋದು, ಇನ್ನೆಲ್ಲದಕ್ಕೂ ಪ್ಲಾನ್ ಆಗಿದ್ದು ಅದೇ ವಿಲೇಜ್ ಅಲ್ಲಿ ಸರ್. ಕೊನೆಗೆ ನಮ್ಗೊಲ್ಲೊಬ್ರು ಅಲ್ಲಿ ನಮ್ದು ಏನು ಏರಿಯಾ ಇದೆ ಅಲ್ಲಿ ಅಪ್ಪರ್ ಮೊಹಲಾ ಅಂತ ಒಂದು ಏರಿಯಾ ಬರುತ್ತೆ, ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಮತ್ತು 2 ಪಾಕಿಸ್ತಾನಿ ಟೆರರಿಸ್ಟ್ ಮತ್ತು 2 ಲೋಕಲ್ ಟೆರರಿಸ್ಟ್ ಅಲ್ಲೊಂದು ಮನೇಲಿದ್ದಾರೆ. ಅವ್ರು ಮಧ್ಯಾಹ್ನ ಊಟ ಮಾಡಿ ಹೋಗೋ ಪ್ಲಾನ್ ಅಲ್ಲಿ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು ಸರ್ ಮೇ 28ಗೆ. ಸರ್ ಮೇ 28ಗೆ ಆಪರೇಷನ್ ಲಾಂಚ್ ಮಾಡಿದ್ವಿ. ನಾವು ಬರೋ ಮುಂಚೆ ಇನ್ಫಾರ್ಮೇಶನ್ ಸಿಕ್ಕಿ ಅವ್ರು ಹೊರಟೋಗ್ಬಿಟ್ಟಿದ್ರು. ಸೊ ಅವತ್ತು ನೈಟ್ ಇಡೀ ಊರನ್ನ ಸರ್ಚ್ ಮಾಡಿ ಕ್ಯಾಂಪಸ್ ಬಂದ ತಕ್ಷಣ ಪುನಃ ಇನ್ಫಾರ್ಮೇಶನ್ ಬಂತು ಅಲ್ಲಿಲ್ಲ, ಇನ್ನೊಂದು ಮನೆ ಶಿಫ್ಟ್ ಆಗಿದ್ದಾರೆ ಅಂತ ಸರ್. ನಾವು ಪುನಃ ಆಪರೇಷನ್ ಲಾಂಚ್ ಮಾಡಿದ್ವಿ, ಮನೆಯನ್ನ ಕವರ್ ಮಾಡಿದ್ವಿ ಸರ್. ಆಪರೇಷನ್ ಲಾಂಚ್ ಆಗಿ ಸರ್ ಅದೇ ರೀತಿ ಸೇಮ್ ಟು ಸೇಮ್ ಪ್ರೊಸೀಜರ್ ಇರುತ್ತೆ, ಎಲ್ಲಾನು ಮನೆ ಖಾಲಿ ಮಾಡಿಸಿದ್ವಿ, ಆಪರೇಷನ್ ಲಾಂಚ್ ಮಾಡಿದ್ವಿ. ಸೊ ಮತ್ತೆ ಒಂದು ಸ್ಟಾಪ್ ಪಾರ್ಟಿ ಅಂದ್ರೆ ಒಂದೊಂದು ಯಾವ ಪ್ಲೇಸ್ ನ ಸರ್ಚ್ ಮಾಡ್ತೀವಿ ಅಲ್ಲಿ ಸ್ಟಾಪ್ ಪಾರ್ಟಿ ಕೂರಿಸಿ ಮುಂದೆ ಹೋದ್ವಿ ಸರ್. ಫೈರಿಂಗ್ ಶುರು ಆಯಿತು. ನನಗೂ ಟೆರರಿಸ್ಟ್ ಆಲ್ಮೋಸ್ಟ್ 15 ಫೀಟ್ ಅಷ್ಟೇ ಇದ್ದಿದೆ, ಯಾಕಂದ್ರೆ ಸರ್ ಸ್ಟಾರ್ಟಿಂಗ್ ಫೈರ್ ಮಾಡಿರಲಿಲ್ಲ ಸರ್. ನಾವು ಹೋಗಿ ಅಲ್ಲಿಗೆ ಐಡಿ ಇಟ್ಟು ಬ್ಲಾಸ್ಟ್ ಮಾಡೋ ಪ್ಲಾನ್ ಅಂದ್ರೆ ಮುಂದೆ ಹೋದ್ವಿ. ಫೈರಿಂಗ್ ಓಪನ್ ಆಯಿತು, ಬ್ಯಾಕ್ ಬರ್ತೀವಿ ಸರ್. ಒಂದು ಸ್ವಲ್ಪ ಸೌಂಡ್ ಅಷ್ಟೇ ಆಗಿದ್ದು. ನಾನು ಅನ್ಕೊಂಡೆ ನನ್ನ ಪಕ್ಕದಿಂದ ಬುಲೆಟ್ ಪಾಸ್ ಆಗಿದೆ ಅಂತ. ಅದು ನೋಡಿದ್ರೆ ನಂದು ಇಲ್ಲಿ ಬಲ್ಲಗಿವಿಗೆ ಬಿದ್ದು 2 ಕಣ್ಣಿನ ಮಧ್ಯೆಯಿಂದ ಬುಲೆಟ್ ಹೊರಗಡೆ ಬಂತದ್ದು ಸರ್. ಆ ಟೈಮಲ್ಲಿ ನನಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಸರ್ ಬಾಡಿ ಹೀಟ್ ಇರುತ್ತೆ, ಜೋಶಲ್ಲಿ ಫೈರಿಂಗ್ ಶುರು ಮಾಡ್ತಾ ಇದ್ವಿ. ಸರ್ ಫೈರಿಂಗ್ ಶುರು ಮಾಡಿದ್ವಿ, ಮ್ಯಾಗ್ಝಿನ್ ಖಾಲಿ ಆಯಿತು. 30 ರೌಂಡ್ಸ್ ಕೆಪಾಸಿಟಿ ಇರುತ್ತೆ. ಮ್ಯಾಗ್ಝಿನ್ ಖಾಲಿ ಆದಾಗ ಮ್ಯಾಗ್ಝಿನ್ ಚೇಂಜ್ ಮಾಡೋಕೆ ನೋಡುವಾಗ ನನಗೇನು ಕಾಣ್ತಿರ್ಲಿಲ್ಲ, ಅಂದರೆ ಫುಲ್ ಬ್ಲೈಂಡ್ ಆಗಿತ್ತು. ಆ ಕೊನೆಗೆ ನನಗೆ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಯ್ತು ನನಗೆ. ಆಗ ಪಕ್ಕದಲ್ಲೂ ಇದ್ದಿದ್ದು ನಿನಗೆ ಗುಂಡೇಟು ಬಿದ್ದಿದೆ ಅಂತ, ಅಲ್ಲಿಂದ ನನಗೆ ಗೊತ್ತಿಲ್ಲ ಗುಂಡೇಟು ಬಿದ್ದಿದ್ದು ನನಗೆ. ಕೊನೆಗೆ ಸರ್ ಟೀಮ್ ಬಂದರು, ಅಲ್ಲಿಂದ ನನ್ನ 150 ಮೀಟರ್ಸ್ ನಡ್ಕೊಂಡು ಹೋದೆ. ಅಲ್ಲಿಂದ ಬಿದ್ದೋಗ್ಬಿಟ್ಟೆ ನಾನು. ಡಾಕ್ಟರ್ ಹೇಳಿದ್ರು ಬದುಕೋದಿಲ್ಲ ಅಂತ ಹೇಳ್ಬಿಟ್ರು. ಆಗ ನನ್ನ ಮನಸ್ಸು ಯೋಚನೆ ಮಾಡಿದೆ, ನಾನು ಹುಟ್ಟಿದೆಲ್ಲೋ ಸಾಯ್ತಿರೋದಲ್ಲೋ. ಅದೊಂದು ಪ್ರೌಡ್ ಮೂಮೆಂಟ್ ಇತ್ತು. ದೇಶ ಸೇವೆಗೆ ನಾನು ಪ್ರಾಣತ್ಯಾಗ ಮಾಡ್ತಿದ್ದೀನಿ. ಇನ್ನೊಂದಿತ್ತು ಸರ್, ನನಗೆ ಗುಂಡೆ ಬಿದ್ದ ಜಾಗದಲ್ಲಿ ಸಾಯ್ಬಾರ್ದಾಗಿತ್ತು. ಏನಕ್ಕಂದ್ರೆ ಅವನ್ ಟೆರರಿಸ್ಟ್ ಸತ್ತೇ ಸಾಯ್ತಾನೆ, ಬಟ್ ನನ್ನ ಸಾವು ಅವ್ನು ಖುಷಿ ಕೊಡ್ಬಾರ್ದಾಗಿತ್ತು. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಸರ್ ಅಲ್ಲಿಂದ ಹೊರಗಡೆ ಬಂದೆ. 4 ದಿನ ಕೋಮದಲ್ಲಿದ್ದೆ. ದೇವ್ರ ದಯೆಯಿಂದ ನಾನು ಮಾಡಿದ ದೇಶ ಸೇವೆ ದೇವ್ರಿಗೆ ಇಷ್ಟ ಆಯ್ತಾನೋ. ಸೊ ಇವತ್ತು ನಾನು ನಿಮ್ಮದೇ ಕೂತಿದ್ದೇನೆ ಸರ್. ಆಸ್ಪತ್ರೆಯ ಹೋರಾಟ ಹೇಗಿತ್ತು? ತಮ್ಮ ಮುಖ ಸುಮಾರು 50% ಹೊಲಿಗೆ ಹಾಕಿದ್ರು, ಅದರಿಂದ ಹೇಗೆ ರಿಕವರಿ ಆದ್ರಿ? ಸೊ ರಿಕವರಿ ಸೇಮೇನು ವಿಲ್ ಪವರ್ ಅಷ್ಟೇ. ಮನುಷ್ಯನಿಗೆ ವಿಲ್ ಪವರ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಅಥವಾ ನಾನೊಬ್ನೇ ಅಲ್ಲ, ನನಗಿಂತ ಎಷ್ಟೋ ಜನ, ನಂದೆಲ್ಲ ಒಂದು ಸಣ್ಣ ಒಂದು ಗುಂಡಷ್ಟೇ ನನಗೆ. ಬೇಜಾರಿಗೆಲ್ಲ ಎಷ್ಟೆಷ್ಟೋ ಗುಂಡು ಬಿದ್ದಿದೆ. ಇದೆಲ್ಲ ನಾರ್ಮಲ್ ಅನ್ಕೋಬೇಕಷ್ಟೇ. ಸೋಲ್ಜರ್ ಹುಟ್ಟಿದ ಮೇಲೆ ತಿಳ್ಕೊಬೇಕು ಸರ್, ಒಂದಲ್ಲ ಒಂದಿನ ಗುಂಡು ನಾವು ವರ್ಷ ಗುಂಡು ಅವ್ನು ಬೀಳುತ್ತೆ, ಬಟ್ ನಮಗೂ ಗೊತ್ತಿರಬೇಕು ಆ ಕಡೆ ಗುಂಡು ನಮ್ಗೊಂದ್ರೆ ಬಿದ್ದೇ ಬೀಳುತ್ತೆ. ಅದು ಮೈಂಡಲ್ಲಿ ಇರ್ಬೇಕಷ್ಟೇ. ಯಾವತ್ತು ನಾವು ಅನ್ಕೋಬಾರ್ದು ನಾವು ಗ್ರೇಟ್ ಅಂತ. ನಾವು ಓಡೇ ಗುಂಡು 10 ಬಿದ್ರೆ ಆ ಕಡೆ ಒಂದು ಗುಂಡು ನಮ್ಗೆ ಬಿದ್ದೇ ಬರುತ್ತೆ. ಆ ಮೆಂಟಲ್ ಇರ್ಬೇಕು ಸರ್. ಅದು ಸರ್ ನಾವು ಸೋಲ್ಜರ್ ರೆಡಿ ಫಾರ್ ವಾರ್ ಫಾರ್ ವಿನ್ ಸರ್. ಅದು ವಾರ್ ವಿನ್ ಕೂಡ ಆಗ್ಬಹುದು, ಇಲ್ಲ ನಮ್ಮ ಪ್ರಾಣ ತ್ಯಾಗ ಆದ್ರೂ ಮಾಡಬಹುದು. ಅದ್ರ ಸರ್ ಎದುರಬಾರ್ದು. ಯಾಕಂದ್ರೆ ನಮ್ಗೆ ಜನ್ಮ ಕೊಟ್ಟರು ಮಾತ್ರ ತಾಯಲ್ಲ, ನಮಗೆ ಇರುವಂತ ಭೂಮಿ ಕೂಡ ತಾಯಿನೇ. ಅದನ್ನ ಯೋಚನೆ ಮಾಡಿ ನಾವು ಸರ್ವ್ ಮಾಡ್ಬೇಕಷ್ಟೇ. ಮಹೇಶ್ ಅವರೇ, ಅವತ್ತು ಶೌರ್ಯ ಪ್ರಶಸ್ತಿಯನ್ನ ಸ್ವೀಕರಿಸುವಾಗ ತಮ್ಗೆಷ್ಟು ಹೆಮ್ಮೆ ಅನ್ನಿಸ್ತಾ ಇತ್ತು? ಸರ್ ಹೆಮ್ಮೆ ಅನ್ನೋದಕ್ಕಿಂತ ನಾನು ಮಾಡಿದ ದೇಶ ಸೇವೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ನೋ ಫೀಲ್ ಬಂದು ಪ್ರೌಡ್ ಫೀಲ್ ಸರ್. ಯಾಕಂದ್ರೆ ನನಗೂ ಅನ್ನಿಸ್ತು ಅವತ್ತಿನ ದಿನ ಏನು ನಾನು ಅನ್ಕೊಂಡಿದ್ದೆ ನನ್ನ ಲೈಫಲ್ಲಿ ರಿಯಲ್ ಇರೋಸ್ ಅಂತ, ಆ ಪಟ್ಟಿ ನಾನು ಕೂಡ ಜಾಯ್ನ್ ಆಗಿದ್ದೀನಿ. ಅದು ಸರ್ ನಾನು ಅನ್ಕೊಂಡೆ ನನ್ನ ಲೈಫಲ್ಲಿ ಹೇಗೆ ಬೇರೆಯವ್ರ ಮಾರ್ಗದರ್ಶನ ಆದ್ರು, ನನ್ನ ಒಂದು ಸಣ್ಣ ಒಂದು ಅಡಿಲು ಸೇವೆ ಈಗಿರೋ ಜನರೇಷನ್ ಒಂದು ಅಡ್ವೈಸ್ ಆಗಲಿ ಅಂತ ಆಸೆ ಪಡ್ತೀನಿ ಅಷ್ಟೇ ನಾನು. ಮಹೇಶ್ ಅವರ, ಇತ್ತೀಚೆಗೆ ಸಿಂಧೂರ ಆಪರೇಷನ್, ನಾನು ಕೂಡ ಸಿಂಧೂರ ಆಪರೇಷನ್ ಟೈಮಲ್ಲಿ ಸುಮಾರು 30 ದಿನ ಜಮ್ಮು ಕಾಶ್ಮೀರ ಎಲ್ಲ ಓಡಾಡಿದ್ದೀನಿ. ನನಗೂ ಸ್ವಲ್ಪ ಮಿಲಿಟೆಂಟ್ ಆಪರೇಷನ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಆಯಿತು. ಆ ಸಿಂಧೂರ ಆಪರೇಷನ್ ಮತ್ತೆ ಇತ್ತೀಚೆಗೆ ನಡೀತಾ ಇರುವಂತಹ ಭಯೋತ್ಪಾದಕ ದಾಳಿ, ಇದನ್ನೆಲ್ಲ ತಾವು ಹೇಗೆ ನೋಡ್ತೀರಿ? ಈಗ ಎಷ್ಟು ಸೇಫ್ ಇದೆ ಜಮ್ಮು ಮತ್ತೆ ಕಾಶ್ಮೀರ? ಸರ್ ಜಮ್ಮುವಿನ ಸಿಚುವೇಶನ್ ಒಂದು ಬೋಧಿ ಮುಚ್ಚಿದ ಕೆಂಡದಿದ್ದಾಗೆ ಯಾವ ಬೇಕಾದ್ರೂ ಫೈರ್ ಆಗಬಹುದು. ಎಲ್ಲಿ ತನಕ ಮಿಸ್ಗೈಡ್ ಮಾಡಿರ್ತಾರೆ ಅಲ್ಲಿ ತನಕ ಇದ್ದೇ ಇರುತ್ತೆ ಸರ್. ಎಲ್ಲಿ ತನಕ ಭಾರತ ನಮ್ಮ ದೇಶ ಅಂತ ಅನ್ಕೊಳ್ತೀವೋ ಅಲ್ಲಿ ತನಕ ಯಾವ ರೀತಿ ಬರೋದಿಲ್ಲ. ಯಾವಾಗ ಭಾರತ ನಮ್ಮನ್ನ ದಬ್ಬಾಳಿಕೆ ಮಾಡ್ತಿದೆ ಅಂತ ಅವ್ರ ಮೈಂಡ್ ಸೆಟ್ ಅಲ್ಲಿ ಇದೆಯೋ ಅದಾತರ ಇಲ್ಲ, ಅದು ಅವ್ರು ಅರ್ಥ ಮಾಡ್ಕೊಬೇಕಷ್ಟೇ. ಸೊ ಈಗ ನಾನು ಆಲ್ಮೋಸ್ಟ್ 4 ಇಯರ್ ಎನ್ಕೌಂಟರ್ ಟೀಮ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಸರ್. ಆಲ್ಮೋಸ್ಟ್ 6 ರಿಂದ 7 ವರ್ಷ ನಾನು ಜಮ್ಮು ಕಾಶ್ಮೀರ್ ರೊಟೇಷನ್ ಅಲ್ಲೇ. ಸೊ ಮುಂದೆಯಿಂದ ಜಹೀಂದ್ ಅಂತಾರೆ, ಹಿಂದೆಯಿಂದ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಎಲ್ಲಿ ತನಕ ಮೈಂಡ್ ಸೆಟ್ ಹೋಗೋರು ಅಲ್ಲಿ ತನಕ ನೀವು ಏನೇ ಮಾಡೋದಕ್ಕೂ ಸರ್ ಅದೇ ಮೆಂಟಾಲಿಟಿ ಇರುತ್ತೆ ಅವರಿಗೆ.
ಸರ್ ಇನ್ನೊಂದು ಪಾಕಿಸ್ತಾನ ಗಂಡ ಗೊತ್ತಾಗ್ಬಿಟ್ಟು ಅವ್ರನ್ನ ಮುಟ್ಟಿದ್ರೆ ನಮ್ಮ ತಟ್ಟಿ ಮಲಿಸ್ತಾರೆ ಅಂತ ಅರ್ಥ ಆಗ್ಬಿಟ್ಟಿದೆ ಅವ್ರಿಗೆ. ಸರ್ ಅವ್ರು ಅದೇ ತರ ಇದ್ದಾರೆ. ಅದಕ್ಕೆ ಸರ್ ಈಗ ನಮ್ಮ ಏನೋ ಯೂತ್ ಅವರು ಕಾಶ್ಮೀರಲ್ಲಿ ಮುಂದೆ ಇಟ್ಬಿಟ್ಟು ಅವರಿಂದ ಗೇಮ್ ಆಡ್ತಿದ್ದಾರೆ ಅಷ್ಟೇ. ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಈ ಸಂದರ್ಭಕ್ಕೆ, ಅಥವಾ ಇದೆಲ್ಲ ಜಯಿಸಿ ಬಂದಿದ್ದೀರಿ ತಾವು, ಈಗ ಈ ಫೈಟ್ ಎಷ್ಟು ಚಾಲೆಂಜಿಂಗ್ ಅಂತ ನಮ್ಗೆ ಅನ್ಸುತ್ತೆ? ಭಯೋತ್ಪಾದಕರು ದೇಶದ ಒಳಗಡೆ ಇದ್ದು ದೇಶದ ಅನ್ನ ತಿಂದು ದೇಶಕ್ಕೆ ದ್ರೋಹ ಬಗೆಯುವಂತ ಈ ಭಯೋತ್ಪಾದಕರು ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ? ಅದನ್ನ ತಾವು ಹೇಗೆ ಆಪರೇಟ್ ಮಾಡ್ತೀರಿ, ಅಥವಾ ಆ ಸ್ಟ್ರಾಟಜಿ ಎಲ್ಲ ಹೇಗಿರುತ್ತೆ ಅಂತ? ಸರ್ ನಾವು ಚಾಲೆಂಜ್ ತಗೊಳ್ಳೋದಿಲ್ಲ. ಅವ್ರು ನೆನ್ನೆ ಮೊನ್ನೆ ಹುಟ್ಟಿದ ಮಳೆ ಹುಟ್ಟಿದ ಅಣಬೆಗಳು ಅವ್ನ ಹೊಸ್ಕಾಕ್ಬಿಡ್ತೀವಿ ಅವ್ರನ್ನ. ನಾವು ಚಾಲೆಂಜಿಂಗ್ ಅಲ್ಲ, ಅವ್ರು ನಾರ್ಮಲ್ ಪೀಪಲ್ ಸರ್. ಅವ್ರನ್ನ ಚಾಲೆಂಜಿಗೆ ತಗೊಂಡ್ಬಿಟ್ರೆ ನಮ್ ಸ್ಟ್ಯಾಂಡರ್ಡ್ ಡೌನ್ ಆಗ್ಬಿಡುತ್ತೆ. ಇಂಡಿಯನ್ ಆರ್ಮಿ ಸ್ಟ್ಯಾಂಡ್ ಅವರಲ್ಲಿ ನಮ್ಗೆ ಏನು ಕೌಂಟೇ ಅಲ್ಲ. ಅವ್ರು ಎದ್ದಾಗ ತಟ್ ಮಲಗಿಸ್ತಿರ್ತೀವಿ ಅಷ್ಟೇ. ಅವ್ರಿಗೆ ಟಿಕೆಟ್ ಬೇಕು ಕಳ್ಸ್ಕೊಡ್ತಿರ್ತೀವಿ, ಬೇಗ ಹೋಗಿ ಅಂತ ಟಿಕೆಟ್ ಕೊಡ್ತೀವಿ ಅಷ್ಟೇ ಅವ್ರಿಗೆ ನಾವು. ಭಯೋತ್ಪಾದಕರಿಗಿಂತ ಅಲ್ಲಿನ ಜನರೇ ನಮ್ಗೆ ಬಹಳ ಡೇಂಜರ್. ನಾವೊಂದ್ ಮನೆಗೆಲ್ಲ ಹೋಗಿದ್ವಿ, ಮಿಲಿಟೆಂಟ್ ಆಪರೇಷನ್ ಆಗಿರೋ ಮನೆಗೆ. ಹೆಂಗಿತ್ತು ಅಂತ ಹೇಳಿದ್ರೆ, ಕೂತಿರೋ ಚೇರು ಇದ್ರ ಕೆಳಗಡೆ ಒಂದು ಬಂಕರ್. ನಾವು ನೋಡಿದಾಗ ಯಾರು ಇರೋದಿಲ್ಲ ಅಲ್ಲಿ, ಆದ್ರೆ ಕೆಳಗಿಡದ ಬಂಕರ್ ಅಲ್ಲಿ ಒಂದು 4-5 ಜನ ಶಂಕಿತರು ಇರ್ತಿದ್ರು. ಹಾಗೆ ಅಲ್ಲಿನ ಜನರು ಭಯೋತ್ಪಾದಕರಿಗಿಂತ ಡೇಂಜರ್ ಅನ್ನೋದು. ಅವ್ರನ್ನ ಹೇಗೆ ತಾವು ಬ್ಯಾಲೆನ್ಸ್ ಮಾಡ್ತಿದ್ರಿ? ಅವ್ರ ಜೊತೆಗೆ ಹೇಗೆ ತಮ್ಮ ನಡವಳಿಕೆ ಎಲ್ಲ ಇರ್ತಿತ್ತು, ಅಥವಾ ಅವ್ರನ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡಿ ಮುಂದಕ್ಕೆ ಹೋಗ್ತಿದ್ರಿ? ಸರ್ ಈಗ ಒಂದೂರಲ್ಲಿ ಟೆರರಿಸ್ಟ್ ಎಲ್ಲರಿಗೂ ಇಷ್ಟ ಆಗಿರಲ್ಲ, ಯಾರೋ ಒಬ್ರಿಗೆ ಮತ್ತೆ ತೊಂದರೆ ಕೊಟ್ಟಿರ್ತಾರೆ. ಅಂತ ಪರ್ಸನ್ ಫೈಂಡ್ ಔಟ್ ಮಾಡ್ಬಿಟ್ಟು ಅವ್ರಿಗೆ ನಾವು ಹೇಳ್ತೀವಿ ಈ ತರ ತಪ್ಪಾಗಿದೆ ಸರ್, ಒಬ್ರಿಗೆ ಕೆಟ್ಟದಾಗ್ಲೇ ಗೊತ್ತಾಗೋದು ನಮ್ಗೆ ಕೆಟ್ಟದಾಗಿದೆ ಅಂತ ಅವ್ರಿಗೆ ಹೇಳ್ತೀವಿ. ಅವ್ರಿಗೆ ನಿಮ್ಗೆ ಯಾವ ತೊಂದರೆ ಆಗಿದೆ, ನಾವ್ ಏನಕ್ಕಿದೀವಿ ಇಲ್ಲಿ, ಇಂಡಿಯನ್ ಆರ್ಮಿ ಬಂದು ನಿಮ್ನ ದಬ್ಬಾಳಿಕೆ ಮಾಡಕ್ಕಲ್ಲ, ನಿಮ್ನ ಕಾಪಾಡಕ್ಕಿದೀವಿ ಅಂತ ಮನವರಿಕೆ ಮಾಡ್ತೀವಿ. ಆಗ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ಇನ್ಫಾರ್ಮೇಶನ್ ಕೊಡೋದಲ್ಲ, ಅವ್ರು ಅಷ್ಟೇ ಅವ್ರ ಜೀವಕ್ಕೆ ಬೆದರಿಕೆ ಕೂಡ ಇರುತ್ತೆ. ಎಲ್ಲಿ ತನಕ ಅಲ್ಲಿ ಪೀಪಲ್ಸ್ಗೆ ಹೇಳಿದ್ನಲ್ಲ, ಇವು ನಾವು ನಮ್ಮ ಇಂಡಿಯಾ ಅಂತ ಅವ್ರ ಮೈಂಡ್ ಸೆಟ್ ಬಂದಾಗ ಮಾತ್ರ ಆಗ ಸರ್. ಅಲ್ಲಿ ಈಗ ಹೇಳಿದ್ನಲ್ಲ, ಆ ಊರಲ್ಲಿ ಒಬ್ಬ ಮಾತ್ರ ನಮ್ಗೆ ಇನ್ಫಾರ್ಮರ್ ಇರ್ತಾನೆ, ಅವ್ರಿಗೆಲ್ಲ ಊರೇ ಟೆರರಿಸ್ಟ್ ಇನ್ಫಾರ್ಮ್ ಇರ್ತಾರೆ. ಎಲ್ಲಿ ತನಕ ಮೈಂಡ್ ಸೆಟ್ ಚೇಂಜ್ ಆಗಲ್ಲ ಸರ್, ಈ ಟೆರರಿಸಮ್ ಅನ್ನು ಕೂಡ ಮುಗಿಯಲ್ಲ ಅಲ್ಲಿ. ಮೇನ್ ಸರ್ ಹೇಳ್ತೀನಲ್ಲ, ಯಾವುದೇ ಪಕ್ಷ ನಾನು ಕೂಡ ಇದರಲ್ಲಿ ನಾನು ಇನ್ವಾಲ್ವ್ ಮಾಡ್ತಾ ಇಲ್ಲ. ಅವ್ರವ್ರ ಬೇಳೆಕಾಯಿನ ಬೇಯಿಸ್ಕೊಳ್ಳೋಕೆ ಇದನ್ನ ಹಿಂದೆ ಮುಂದೆ ಮಾಡ್ತಿದ್ದಾರೆ ಅಷ್ಟೇ ಸರ್. ಒಂದೇ ಒಂದು ನಾನು 2014 ನಂತರ ಸರ್ ನಮಗೆ ಫ್ರೀ ಹ್ಯಾಂಡ್ ಆಗ್ಬಿಟ್ಟಿದೆ ಸರ್. ಫಸ್ಟ್ ಟೆರರಿಸ್ಟ್ ನ ಎನ್ಕೌಂಟರ್ ಮಾಡಬೇಕಿದ್ರೆ ನಾವು ವೇಟ್ ಮಾಡಬೇಕಿತ್ತು. ಈಗ ಆ ತರ ಏನಿಲ್ಲ. ಅಲ್ಲಿ ಒಂದು ಗೋಲಿ ಬಂದ್ರೆ 100 ಬುಲೆಟ್ ಫೈರ್ ಮಾಡೋರ್ನ ಬೇಗ ಟಿಕೆಟ್ ಕಳಿಸ್ತಾ ಇದೀವಿ. ಅದೊಂದು ತುಂಬಾ ಖುಷಿ ಆಗುತ್ತೆ ನಮಗೆ. ಇತ್ತೀಚೆಗೆ ನಾವು ನೋಡ್ದಂಗೆ ಮೊನ್ನೆ ಒಂದು ಪ್ರತಿಭಟನೆ ಆಯ್ತು ಜಂತರ್ ಮಂತರ್ನಲ್ಲಿ. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರಿಗೆ, ಅಲ್ಲಿದ್ದಂತಹ ಆರ್ಮಿ ಫೋರ್ಸ್ಗೆ ಅವರು ಹಲ್ಲೆ ಮಾಡ್ತಾರೆ, ಅವಾಚ್ಯವಾಗಿ ನಿಂದಿಸ್ತಾರೆ, ಮುಜುಗರ ಆಗೋ ರೀತಿಯಲ್ಲಿ ವರ್ತಿಸ್ತಾರೆ. ಇದನ್ನೆಲ್ಲ ನೋಡಿದಾಗ ಸಾಗ್ತಾ ಇದೆ ಅಂತೇಳಿ ಅನ್ಸುತ್ತೆ. ನಾನು ಓಪನ್ ಆಗಿ ಹೇಳ್ತೀನಿ, ಕಾಶ್ಮೀರ ಕೂಡ ನಾವು ಎನ್ಕೌಂಟರ್ ಮಾಡೋದು ನಮ್ ಕಲ್ ಬೀಳುತ್ತೆ, ಎಷ್ಟೋ ಜನ ಪೆಟ್ಟಾಗುತ್ತೆ. ಅವಾಗ ಏನಕ್ಕೆ ತರ ಫ್ರೀಡಮ್ ಫೈಟ್ ಮಾಡಕ್ ಬರೋ ನೀವು ಇಲ್ಲೂ ಮಾತ್ರನಾ ಸರ್? ಓಕೆ, ಒಪ್ಕೊಳ್ತೀನಿ, ಎಲ್ಲಾ ಕಡೆ ಇರುವಂತದ್ದೇ. ಅದನ್ನ ಅರ್ಥ ಮಾಡ್ಕೊಳ್ಳದೆ ನೀವೀಗ ಸ್ಟ್ರೈಕ್ ಮಾಡ್ಕೊಂಡಿದ್ರೆ ಯಾವ್ದಕ್ಕೂ ಉತ್ತರ ಸಿಗಲ್ಲ ಸರ್. ಅದು ಅದಕ್ಕೆ ಆದಂತ ಒಂದು ಸಂವಿಧಾನದ ಒಂದು ಕಾನೂನುಗಳು, ಅದು ಪ್ರಕಾರವಾಗಿ ಉತ್ತರ ಸಿಕ್ಕೇ ಸಿಗುತ್ತೆ. ಇದರ ತನಕ ಸರ್ ಭಾರತ ಸಂವಿಧಾನದಲ್ಲಿ ನೀವು ಕಾನೂನು ಪ್ರಕಾರ ಯಾವುದಕ್ಕೂ ಇದುವರೆಗೆ ಕಾನೂನು ಸಿಕ್ಕಿಲ್ಲ ಅಂತಿಲ್ಲ, ಲೇಟ್ ಆಗ್ಬೋದು ಸಿಕ್ಕೇ ಸಿಗುತ್ತೆ. ಯಾರು ಕೂಡ ಆತರ ಮಾಡಕ್ ಹೋಗ್ಬಾರ್ದು ಸರ್. ನೋಡಿದ್ರ ಆರ್ಮಿಯವ್ರ ಮೇಲೆ ಕಲ್ಲು ಹೊಡಿತಿದ್ದಾರೆ, ಆರ್ಮಿಯವ್ರ ಬಗ್ಗೆ ಇಲ್ದಿರೋ ಮಾತುಗಳನ್ನ ಹೇಳ್ತಿದ್ದಾರೆ. ಒಂದ್ ತಿಳ್ಕೊಳ್ಳಿ, ಆರ್ಮಿಯವ್ರ ಡ್ಯೂಟಿ ಮಾಡೋದ್ರಿಂದ ಇವ್ರು ಸೇಫ್ ಆಗಿದ್ದೀರಾ, ದಯವಿಟ್ಟು ಅವ್ರ ಮೇಲೆ ಯಾವುದೇ ರೀತಿ ಅಂತ ಹಲ್ಲೆ ಮಾಡಬಾರ್ದು ಅಂತ ಕೇಳ್ಕೊಳ್ತೇನೆ ಅಷ್ಟೇ ಸರ್. ನಾನು ಸರ್, ಇತ್ತೀಚೆಗೆ ಯೋಧರು ದೇಶಕ್ಕಾಗಿ ಹೋರಾಡ್ತಾರೆ, ಯೋಧರಿಗೆ ಸಿಗುವಂತ ಸಮ್ಮಾನ ಜೊತೆಗೆ ಯೋಧರಿಗೆ ಸಿಗುವಂತ ಗೌರವ, ಅವರ ಕುಟುಂಬದವರು ತಮ್ಮ ಮಗನನ್ನ ತ್ಯಾಗ ಮಾಡಿರ್ತಾರೆ ಅಥವಾ ತಮ್ಮ ಜೀವನವನ್ನ ತ್ಯಾಗ ಮಾಡಿರ್ತಾರೆ ಮಗನಿಗೋಸ್ಕರ, ಇಂಥದ್ದೆಲ್ಲ ಇರುತ್ತೆ. ಏನ್ ಹೇಳ್ತೀರಿ, ಆ ಗೌರವ ಸಿಗ್ತಾ ಇದೆ ಅಂತೇಳಿ ತಮ್ಗನ್ಸುತ್ತಾ? ಸರ್, ಯಾರು ನಿಜವಾದ ದೇಶಭಕ್ತಿ ಮತ್ತು ಸೈನಿಕರ ಬಗ್ಗೆ ನಿಜವಾದ ತಿಳ್ಕೊಂಡಿರ್ತಾರೆ ಆ ಕಡೆ ಇದ್ದೇ ಇರುತ್ತೆ. ನನಗೂ ತುಂಬಾ ಕಡೆ ಫೀಲ್ ಆಗಿದೆ. ನಾವು ಹೋದಾಗ ಯೋಧರು ಅಂತ ಹೇಳ್ಕೊಂಡ್ರು ಕೂಡ ನಮ್ಗೆ ಯಾವುದೇ ರೀತಿ ಅಂತ ಬೇಗ ಕೆಲಸಗಳು ಆಗೋದಿಲ್ಲ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲಾಗ್ಲೂ ಕೂಡ ಎಲ್ಲ ನಾರ್ಮಲ್ ಪೀಪಲ್ ನೋಡಿದಾಗೆ ನೋಡ್ತಾರೆ. ನೋಡಿದ್ರೆ ಎಲ್ಲ ಕಡೆ ನಮಗೆ ಡಾಕ್ಯುಮೆಂಟ್ ಅರ್ಜೆಂಟ್ ಇರುತ್ತೆ, ರಿಕ್ವೆಸ್ಟ್ ಮಾಡ್ತೀವಿ ಸರ್ ರಜೆ ಕಮ್ಮಿ ಇದೆ. ಈಗ ನಾನು ಫ್ಯೂ ಡೇಸ್ ಬೇಕು CH ನಲ್ಲಿ ವರ್ಕ್ ಮಾಡಿದೆ, ಅಲ್ಲೇ ಬೋರ್ಡರ್ ವರ್ಕ್ ಮಾಡಿದೆ. ನಾವು ಬಂದು ಏನೋ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲ ಇರಪ್ಪ ನೀನು 2 ಡೇಸ್ ಬಿಟ್ಟು ಬಾ, 3 ಡೇಸ್ ಬಿಟ್ಟು ಬಾ ಅಂತ ಹೇಳ್ತಾರೆ. ಸೊ ದೇಶಕ್ಕಾಗಿ ಯೋಧನಿಗೆ ಗತಿ ಆದ್ರೆ ನಾರ್ಮಲ್ ಪೀಪಲ್ಗೆ ಏನ್ಸರ್ಕತ್ತೆ. ಎಲ್ಲರೂ ಇದೊಂದೇ ಕೇಳ್ಕೊಳ್ಳೋದು, ಯೋಧರಿಗೆ ಗೌರವ ಕೊಡಿ. ನಿಮ್ಗಾಗಿ ನಾವು ಅಲ್ಲಿ ಪ್ರಾಣ ತ್ಯಾಗ ಮಾಡೋಕೆ ರೆಡಿಯಾಗಿರ್ತೀವಿ. ಸೊ ನಮ್ದು ಏನೇ ಒಂದು ಡಾಕ್ಯುಮೆಂಟೇಶನ್ ಇದ್ರು ಬೇಗ ಮಾಡ್ಕೊಡ್ಬೇಕು. ಹಾಗೂ ಸರ್ಕಾರ ಸರ್ ನಮ್ಮ ಯೋಧರಿಗೆ ಏನೋ ಒಂದು ಕೊಡಬೇಕಿದೆ ಫೆಸಿಲಿಟೀಸ್ಗಳು, ಅದನ್ನ ಕೊಡಬೇಕು. ಎಷ್ಟೋ ಜನ ಇದಾರೆ ಸರ್ ಯುದ್ಧ, ನಾನು ಕೂಡ ಒಬ್ಬ ಯುದ್ಧ ಗಾಯಾಳುವನೇ. ನನಗಿಂತ ಸರ್ ನಂದು ಒಂದು ಬುಲೆಟ್ ಅಷ್ಟೇ. ಎಷ್ಟೋ ಜನ ಕಾರಿಗೆವರಲ್ಲಿ ಕೈ ಕಳ್ಕೊಂಡಿದ್ದಾರೆ, ಕಾಲು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ತಾಯಿ ಮಗನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಹೆಂಗಸರು ತನ್ನ ಪತಿನ ಕಳ್ಕೊಂಡಿದ್ದಾರೆ, ತಮ್ಮ ಮಕ್ಕಳು ತಂದೆನೇ ಕಳ್ಕೊಂಡಿದ್ದಾರೆ. ಅವ್ರು ಸಿಗ್ಬೇಕಾದಂತ ಎಲ್ಲಾ ಫೆಸಿಲಿಟೀಸ್ಗಳನ್ನ ಈ ಸಾಮಾನ್ಯ ಏನು ಗೌರ್ಮೆಂಟ್ ಇದೆ ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಸರ್ ಇದನ್ನ. ಸರ್, ಈಗ
ಭಯೋತ್ಪಾದಕರ ಜೊತೆಗಿನ ಹೋರಾಟದ ಸಂದರ್ಭದಲ್ಲಿ ಪ್ರಕೃತಿಯ ಜೊತೆಗೆ ನಮಗೆ ಫೈಟ್ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಅಥವಾ ಕೆಲವು ತಿಂಗಳುಗಳಲ್ಲಿ ಸಿಯಾಚಿನ್ ಅಂತಹ ಅತಿ ಎತ್ತರದ ಶಿಖರಗಳ ಸಂದರ್ಭ ಅಲ್ಲಿ ಫೈಟ್ ಮಾಡಬೇಕಾದಂತ ಸಂದರ್ಭ ಇರುತ್ತೆ, ಅಥವಾ ಆ ಪ್ರಕೃತಿ ಜೊತೆಗೆ ಫೈಟ್ ಮಾಡಬೇಕಾದ ಸಂದರ್ಭ ಇರುತ್ತೆ. ಆಗ ತಾವು ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನ ಎದುರಿಸ್ತೀರಿ, ಅಥವಾ ಆ ಸಂದರ್ಭದಲ್ಲಿ ತಾವು ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಿ, ಅಥವಾ ಅದು ಹೇಗೆ ಸಾಗುತ್ತೆ ಅಂತ ಆ ದಿನಗಳ ಬಗ್ಗೆ ಎಲ್ಲ ಹೇಳೋದು. ಸರ್ ನೀವ್ ಹೇಳೋದು ನಿಜಾನೇ, ಶತ್ರುಗಿಂತ ಪ್ರಕೃತಿ ಜೊತೆ ಹೋರಾಡ್ಬೇಕಾಗುತ್ತೆ ನಾವು. ಸರ್ ಅದಕ್ಕೆ ತಕ್ಕಂತೆ ನಾವು ಫಿಟ್ನೆಸ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್. ಮತ್ತೆ ಇನ್ನೊಂದ್ಸರಿ ಏನೂ ಮಾಡೋಕ್ಕಾಗಲ್ಲ, ಪ್ರತಿಯೊಮ್ಮೆ ಐಸ್ ಸ್ಲೇಡ್ ಆಗುತ್ತೆ, ಅದು ವಿಧಿಯಾಟ ಏನೂ ಮಾಡೋಕ್ಕಾಗಲ್ಲ ಸರ್. ಆದ್ರೆ ಒಮ್ಮೆ ಹೇಳುತ್ತಾನೆ, ಯುದ್ಧರಂಗ ಕೇಳಿದ್ಮೇಲೆ ಏನಾಗುತ್ತೆ ಅಂತ ಯೋಚನೆ ಮಾಡಕ್ ಹೋಗ್ಬಾರ್ದು, ಆಗದು ಬಿಟ್ಟು ದೇವ್ರಿಗೆ ಬಿಟ್ಟದ್ದು. ನಮ್ಮ ಒಂದು ಪ್ರಯತ್ನ ಕಂಟಿನ್ಯೂ ಇರಲೇಬೇಕು ಸರ್. ಅದಲ್ಲದೆ ಸರ್ ಇತ್ತೀಚೆಗೆ ಮೊದಲಿನಾಗೆ ಏನೊಂದು ಎಮರ್ಜೆನ್ಸಿ ಆದ್ರೆ ಕೆಳಗೆ ಡೌನ್ ತುಂಬಾ ಇದಾಗ್ತಿದ್ದು. ಪ್ರಸ್ತುತ ಸಿಚುವೇಶನ್ ಅಲ್ಲಿ ಎಲಿ ಟೇಕ್ ಆಫ್ ಇದೆ, ಏನೇ ಎಮರ್ಜೆನ್ಸಿ ಮುಂದೆ ಎಲ್ಲಿ ನಮ್ಮನ್ನ ಡೌನ್ ಮಾಡ್ತಾರೆ. ಫುಡ್ ಕೂಡ ಚೆನ್ನಾಗಿದೆ ಸರ್, ಪ್ರತಿಯೊಂದು ಎಲ್ಲಾ ರೀತಿಯಲ್ಲಿ ಕೂಡ ನಮ್ಗೆ ಸಪೋರ್ಟಿವ್ ಆಗಿರೋದ್ರಿಂದ ಅದ್ರ ತಕ್ಕಾಗಿ ನಾವು ಡ್ಯೂಟಿ ಮಾಡ್ತೀವಿ, ದೇಶನ ರಕ್ಷಣೆ ಮಾಡ್ತಾ ಇದೀವಿ ಸರ್ ಈಗ ನಾವು. ಮಹೇಶ್ ಅವರ ಇತ್ತೀಚೆಗೆ ಸೇನೆಗೆ ಸೇರ್ಬೇಕು ಅಂತ ಹೇಳಿ ಅನ್ಕೊಂಡಂತ ಯಾರು ವಿದ್ಯಾರ್ಥಿಗಳಿದ್ದಾರೆ ಅಥವಾ ಸೇನೆಗೆ ಸೇರ್ಬೇಕು ಅಂತ ಹೇಳಿ ಅಂದ್ಕೊಂಡವರಿಗೆ ತಾವು ಏನ್ ಹೇಳ್ತೀರಿ? ಸಣ್ಣ ವಯಸ್ಸಿನಲ್ಲಿ ಶೌರ್ಯ ಪ್ರಶಸ್ತಿಯನ್ನ ತಾವು ಪಡೆದಿದ್ದೀರಿ, ಅಂತವರಿಗೆ ತಾವು ಹೇಗೆ ಸ್ಫೂರ್ತಿಯಾಗಿ ಏನ್ ಹೇಳ್ತೀರಿ? ಸರ್ ಸೇನೆ ಅನ್ನೋದು ಸಮುದ್ರ ಇದ್ದಾಗೆ, ಅದ್ರಲ್ಲಿ ಬೇಜಾನ್ಗಳು ಇದೆ, ವಜ್ರ ಇದೆ, ವೈಡೂರ್ಯ ಇದೆ, ಎಲ್ಲ ಇದೆ ಸರ್. ಅದೇ ರೀತಿ ಸೇನೆಗೆ ಬನ್ನಿ, ಅಗ್ನಿವೀರ್ ಸ್ಕೀಮ್ ತುಂಬಾ ಒಳ್ಳೆ ಸ್ಕೀಮ್ ಅದು. ಎಲ್ಲ ಜಾಯಿನ್ ಆಗಿ, ಯಾರಿಗೂ ಕೂಡ ದೇಶ ಸೇವೆ ಮಾಡುವಂತ ಅವಕಾಶ ಸಿಗೋದಿಲ್ಲ, ಜಾಯಿನ್ ಆಗಿ. ನನ್ನೊಬ್ಬನಿಗೆ ಮಾತ್ರ ಶೌರ್ಯ ಚಕ್ರ ಬರ್ತಿದ್ರೆ ಭಾರತದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ನಾಗರಿಕನು ಕೂಡ ಸಲ್ಲಿಸಲ್ಪಟ್ಟದ್ದು. ನೀವು ಪ್ರಯತ್ನ ಪಟ್ಟರೆ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಎಲ್ಲ ಒಂದೇ ಒಂದು ಹೇಳೋದು, ತಾಯಿ ಸೇವೆ ಮಾಡಿದ್ರೆ ಮಾತ್ರ ಸೇವೆ ಅಲ್ಲ, ದೇಶ ಸೇವೆ ಮಾಡಿದ್ರೆ ಕೂಡ ತಾಯಿ ಸೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅದರಲ್ಲಿ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರೇ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ, ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮ ಹೋರಾಟ, ನಿಮ್ಮ ಈ ಒಂದು ಭಯೋತ್ಪಾದಕರು ಹಾಗೆ ದೇಶದ ಈ ಗಡಿ ಭದ್ರತೆಯಲ್ಲಿ ತಾವು ಸಲ್ಲಿಸ್ತಾ ಇರುವಂತ ಸೇವೆ, ಭಾರತ ಇನ್ನಷ್ಟು ಇದರಿಂದ ಸುಭದ್ರವಾಗಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೊಂದು ಮಾತು ಮಹೇಶ್ ಅವ್ರದ್ದು ಬುಲೆಟ್ ಇದ್ದಂಗೆ ಇತ್ತು. ಅವ್ರ ಮಾತನ್ನ ಕೇಳಿ ನಮ್ಗೆ ಎಷ್ಟು ಸ್ಫೂರ್ತಿ ನೋಡಿ. ಅವರ ಮಾತಲ್ಲೂ ಕೂಡ ನಿಸ್ವಾರ್ಥತೆ ಎಷ್ಟು ಎದ್ದು ಕಾಣಿಸ್ತಾ ಇತ್ತು ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿ. ಯಾರೆಲ್ಲ ಇಂಡಿಯನ್ ಆರ್ಮಿ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಾರಲ್ಲ, ನಿಮ್ಮ ಚಪ್ಪಾಳೆ ಮೂಲಕ ಉತ್ತರ ಹೋಗ್ಲಿ ಅವರಿಗೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿಸ್ ಇಸ್ ಇಂಡಿಯನ್ ಆರ್ಮಿ, ದಿಸ್ ಇಸ್ ದ ಪವರ್ ಆಫ್ ಇಂಡಿಯನ್ ಆರ್ಮಿ. ಆ ಇಂಡಿಯನ್ ಆರ್ಮಿ ಅಂದ್ರೆ ಏನಂತ ಕೇಳ್ತಾರಲ್ಲ, ಈ ಸೌಂಡ್ ಈ ಕಿವಿಯಿಂದ ಹೋಗಿ ಆ ಕಡೆ ಬರ್ಬೇಕು ಅವ್ರಿಗೆ. ಅಂತ ಜೋರಾದ ಚಪ್ಪಾಳೆ ಬರಲಿ. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮ್ಮ ಹೆಮ್ಮೆಯ ಯೋಧರಿಗೆ ಗೌರವಿಸುವುದಕ್ಕೆ ಡೆಪ್ಯೂಟಿ ಎಡಿಟರ್ ಶಿವಶಂಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. KMF ನಂದಿನಿ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ನ್ಯಾಚುರಲಿ ನ್ಯೂಟ್ರಿಷಿಯಸ್, ಹಾಗೇನೆ ಮಾತಾಸ್ ಕಾಫಿ ಮತ್ತು ರಿಪಬ್ಲಿಕ್ ಕನ್ನಡದಿಂದ ಗೌರವ ಸ್ಮರಣಿಕೆ ನಮ್ಮ ಹೆಮ್ಮೆಯ ವೀರ ಯೋಧ ಮಹೇಶ್ HN ಅವರಿಗೆ, ಭಾರತಾಂಬೆಯ ಹೆಮ್ಮೆಯ ಪುತ್ರ, ಶೌರ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಮಹೇಶ್ HN ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ.